ನಮಸ್ಕಾರ ನಮ್ಮೆಲ್ಲ ಸ್ನೇಹಿತರಿಗೆ. ನೋಡಿ ಸರ್, ಇದು ಬಂದು ನೋಡಿದ್ರೆ ನಾಡ ಕಚೇರಿಯಿಂದ ಬರುವಂಥ ಮೆಸೇಜ್ ಇದು. ಏನಂದರೆ, ಅರ್ಜಿ ಏನಾಗಿದೆ ಅಂತ ಇಲ್ಲಿ ನೋಡಿ. ತಿರಸ್ಕರಿಸಿದಂತೆ ವಿವರಗಳಿಗಾಗಿ ನಾಡ ಕಚೇರಿಯನ್ನು ಸಂಪರ್ಕಿಸಿ. ಸರಿನಾ? ಇಂಗ್ಲೀಷಲ್ಲಿ ನೋಡಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಫಾರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಾಡ ಕಚೇರಿ. ಸರಿನಾ? ಇದು ಏನಂದರೆ, ಈ ಅಪ್ಲಿಕೇಶನ್ಗಳು ಯಾಕೆ ರಿಜೆಕ್ಟ್ ಆಗ್ತವೆ ಅಂತ ಅಲ್ಲಿ ಅವ್ರು ಹೇಳಬೇಕು. ಹಾಗೆ ಹೇಳಿ ಅದನ್ನು ಮಾಡಿಸ್ಬೇಕು. ಇವಾಗ ಜನಗಳು ಹೋಗ್ತೀವಿ, ಕ್ಯೂ ಅಲ್ಲಿ ನಿಂತ್ಕೊತೀವಿ ನಾಡ ಕಚೇರಿ ಆಫೀಸ್ ಹತ್ರ. ಕ್ಯೂ ಅಲ್ಲಿ ನಿಂತ್ಕೊಂಡ ಮೇಲೆ ನಾವು ಅಪ್ಲಿಕೇಶನ್ ಎಲ್ಲ ತಗೊಂಡೋಗಿರ್ತೀವಿ. ಸರ್, ಇದು ರಿಜೆಕ್ಟ್ ಆಗುತ್ತೆ, ನೀವು ಕೊಡೋ ಅಂತ ಯಾವುದೇ ಅಪ್ಲಿಕೇಶನ್ಗಳು ಇದಕ್ಕೆ ಹೊಂದೋದಿಲ್ಲ. ಅವಾಗ ಹೇಳ್ಬೇಕು. ಯಾಕಂದರೆ ಈ ಮೆಸೇಜ್ ನಮಗೆ ಬಂದು ಸೇರೋದಕ್ಕೆ ಎಷ್ಟು ದಿನ ಆಗುತ್ತೆ ಅಂದರೆ 14 ದಿನ 20 ದಿನ. ಅದು ಫಾರ್ ವರ್ಕಿಂಗ್ ಡೇಸ್ ಇರುತ್ತಲ್ಲ, ಆ ಟೈಮ್ ಮೇಲೆ ಬಂದು ನಮಗೆ ಇದು ಸೇರೋದು. ಅದುವರೆಗೂ ನಮಗೆ ಇದು ಸೇರಲ್ಲ. ಇವಾಗ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಕೆಲಸ ಕೆಟ್ಟು ನಾವು ಅಪ್ಲಿಕೇಶನ್ ಮಾಡಿದ ಮೇಲೆ 14 ದಿನ ಮತ್ತೆ ಬಿಟ್ಟು ನಿಮಗೆ ರಿಜೆಕ್ಟ್ ಅಂತ ಕೊಟ್ಟು ಕಳಿಸ್ತಾರೆ. ಒಂದು, ಸರ್ ನೀವು ಕೊಡ್ತಿರೋ ಅಂಥ ದಾಖಲೆಗಳು ನಮಗೆ ಸಾಲಿಲ್ಲ, ನೀವು ಸರಿಯಾದ ದಾಖಲೆಗಳನ್ನು ಕೊಡಿ, ಆಮೇಲೆ ನಾವು ಅಪ್ಲಿಕೇಶನ್ನ ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬೇಕು. ಅದನ್ನು ಇವರು ಮಾಡಲ್ಲ. ಮತ್ತು ಅಪ್ಲಿಕೇಶನ್ ಬಂದು ಮನೇಲಿ ನೀವು ಮಾಡ್ಕೊಬೋದು ಅಂತ ಬಿಟ್ಟಿದ್ದಾರೆ. ಆದರೆ ಮನೇಲಿ ನಾವು ಮಾಡಿದ್ರೆ ಇದೇ ಸೇಮ್ ಪೊಸಿಷನ್ ಇರುತ್ತೆ. ಯಾಕಂದರೆ 3 MB ಒಳಗಡೆ ನಾವು ಡಾಕ್ಯುಮೆಂಟ್ಗಳನ್ನ ಕಡಿಮೆ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹಂಗೆ ಮಾಡಿದ್ರೇನು ಏನಾಗುತ್ತೆ, ಅದು ಸರಿಯಾಗಿಲ್ಲ ಅಂದರೆ ಮತ್ತೆ ನಮಗೆ ರಿಜೆಕ್ಟ್ ಆಗುತ್ತೆ. ನಾವು ಏನು ಮಾಡ್ತೀವಿ, ನಾಡ ಕಚೇರಿಗೆ ಡೈರೆಕ್ಟಾಗಿ ಹೋಗಿ ಮಾಡಿಬಿಡೋಣ, ಅವ್ರ ಹತ್ರ ಏನಿದೆಯೋ ಅದನ್ನು ಕೊಟ್ಬಿಟ್ಟು ಮಾಡಿಸ್ಕೊಂಬರೋಣ ಅಂತ ನಾವು ಹೋದರೆ ಮತ್ತೆ ನಾಡ ಕಚೇರಿಯಲ್ಲಿ ಈ ಥರ ಆಗುತ್ತೆ. ಇಲ್ಲ ಅಂದರೂ 3 ತಿಂಗಳಿಂದ ನಾನು ಒಂದು ಸ್ಥಳ ದೃಢೀಕರಣ ಪತ್ರಗೋಸ್ಕರ ಅಪ್ಲಿಕೇಶನ್ ಹಾಕ್ತಾ ಇರೋದು. 3 ತಿಂಗಳಿಂದ ಅದರಲ್ಲಿ 2 ತಿಂಗಳು ಮನೆಯಲ್ಲೇ ಟ್ರೈ ಮಾಡಿ ಹೋಯ್ತು. ಇದರಲ್ಲಿ ಬಂದು ಇವಾಗ 15 ದಿನ ಹೋಯ್ತು, ಹತ್ತತ್ರ ಆಯ್ತಾ. ಇವಾಗ ಮತ್ತೆ ನಾನು ಕೊಟ್ಟರೆ ಮತ್ತೆ 14 ದಿನದ ಮೇಲೆ ಏನು ಪರಿಸ್ಥಿತಿ ಆಗುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ. ದಯವಿಟ್ಟು ಈ ಸರ್ಕಾರ, ನಮ್ಮ ಸರ್ಕಾರದ ಯಾರೇ ಆಗಲಿ, ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಎಷ್ಟು ಜನಗಳು ಇಂಥ ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಒಬ್ಬೊಬ್ಬರೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಸರಿಯಾದ ಮಾಹಿತಿಯನ್ನು ನಾಡ ಕಚೇರಿ ನೀಡಬೇಕು ಅಂತ ಹೇಳಿ. ಧನ್ಯವಾದ.